ಇನ್ಕಂಪ್ಲೀಟ್ ಆಯಿತು. Assalamu alaikum. Eid Mubarak to all my Muslims friends. Inshallah, may Allah give you all the grace and a good health, good wealth for you. Be happy. ಎಲ್ಲ ಚೆನ್ನಾಗಿರಿ. Eid Mubarak to all my Muslims friends. ನಮಸ್ಕಾರ ಗುರು. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರಾ ಅಂತ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಅಂತ ಅನ್ನೋಕ್ಕಾಗಲ್ಲ. ನಿನ್ನೆ ಜಿಮ್ಗೆ ಹೋಗ್ಬಿಟ್ಟು ಆರ್ಮ್ಸ್ ಮಾಡಿದ್ವಲ್ಲ, ತುಂಬ ಪೇಯ್ನು. ಕಂಟೆಂಟ್ ಎಲ್ಲ ಮಾಡಿದ್ದೀವಿ ನೆನ್ನೆ ರೀಲ್ಸು. ಕೋಚ್ ಜೊತೆ ರೀಲ್ಸ್ ಮಾಡಿಬಿಟ್ಟೆಲ್ಲ ಇನ್ಸ್ಟಾದಲ್ಲಿ ಬಿಟ್ಟಿದ್ದೀನಿ. ಇವಾಗೆದ್ದೆ ಸ್ನಾನ ಮಾಡಬೇಕು. ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲ, ಮನೆ ಕೆಲಸ ಎಲ್ಲ ಮಾಡಿ ಸ್ನಾನ ಮಾಡಿ ತಿಂಡಿ ಮಾಡೋಣ. ಬನ್ನಿ ಹೋಗಿ ಸ್ನಾನ ಎಲ್ಲ ಮಾಡೋಣ. ಫಸ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸ್ನಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ನಮ್ಮಮ್ಮ ಹುಷಾರಿಲ್ಲ ಕಣೋ, ಒಂದು ಸ್ವಲ್ಪ ಪಾತ್ರೆ ತೊಳಿ ಅಂದ್ಬಿಟ್ರು. ಏನು ಮಾಡೋಣ, ತೊಳಿಯೋದ. ಅದಕ್ಕೆ ಇವಾಗ ಪಾತ್ರೆ ತೊಳಿತಾ ಇದ್ದೀನಿ. ಪಾತ್ರೆ ತೊಳೆದ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಫುಲ್ ಪಾತ್ರೆ ತೊಳಿಬೇಕು. ಹೆವಿ ಪಾತ್ರೆ ಬಿದ್ದೈತೆ ಗುರು. ನೆನ್ನೆ ದೇವು ಇಲ್ಲ. ಹೋಗಿ ಪಾತ್ರೆ ತೊಳೆಯೋಣ ಬರ್ರಿ. ಫುಲ್ಲು ಕ್ರೇಜಿ ಆಯ್ತಾ ಇದ್ದೀನಿ ನಾನಂತೂ. ಇವಾಗ ಪಾತ್ರೆ ತೊಳಿತಿದ್ದೆ. ಅಮ್ಮ ಹಂಗೆ ಹೇಳಿದ್ರು ಸ್ವಲ್ಪ ರೈಸ್ ಇಡು ಅಂತ. ರೈಸ್ ಇಡೋಣ ಬನ್ನಿ. ಇವಾಗ ರೈಸ್ ಇಕ್ಬಿಟ್ಟು ಅಮ್ಮ ಏನೋ ಟೊಮೊಟೊ ಚಟ್ನಿ ಇದೆ ಫ್ರಿಜ್ಜಲ್ಲಿ ಅಂದರು. ಸೊ ರೈಸ್ ಮಾಡಿಬಿಟ್ಟು ಟೊಮೊಟೊ ಚಟ್ನಿ ಹಾಕೊಂಡು ತಿನ್ನೋಣ ಇವತ್ತು. ಬನ್ನಿ. ರೈಸ್ ತೊಗೊಂಡಿದ್ದಾಯಿತು. ಹೋಗಿ ತೊಳ್ಕೊಂಬರ್ತೀನಿ ತಡೀರಿ. ತೊಳ್ಕೊಂಬಂದ್ಬಿಟ್ಟು ಬರ್ತಾಯಿಲ್ಲ ಅವಾಗೆ. ಸೊ ರೈಸ್ ಇವಾಗ ರೈಸ್ ಇಟ್ಟಿದ್ದೀನಿ. ಇವಾಗ ಅದಾಗಿದ ತಕ್ಷಣ ಪಾತ್ರೆ ತೊಳಿಬೇಕು. ಪಾತ್ರೆ ಬೇಕೈತೆ. ಪಾತ್ರೆ ತೊಳ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಗೈಸ್ ಪಾತ್ರೆ ಎಲ್ಲ ತೊಳೆದಿದ್ದು ಆಯ್ತು ಇವಾಗ ಬರೋ. ಇವಾಗ ನೆಕ್ಸ್ಟು ರೈಸ್ ಎಲ್ಲ ಆಗಿದೆ. ನಾಷ್ಟ ಮಾಡಬೇಕು. ಹೋಗಿ ನಾಷ್ಟ ಮಾಡೋಣ ಬನ್ನಿ. ಫಸ್ಟ್ ನಾಷ್ಟ ಎಲ್ಲ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಇವಾಗ ಎಲ್ಲ ಕೆಲಸ ಆಯಿತು. ಫ್ರೀ ಆಗಿದ್ನಲ್ಲ, ಏನಾದರೂ ಕುಡಿಯೋಣ ಅನಿಸ್ತು. ಸೊ ಮಿಲ್ಕ್ ಶೇಕ್ ಮಾಡ್ಕೋಣ ಬನ್ನಿ. ಏನೇನು ಇಂಗ್ರೀಡಿಯೆಂಟ್ಸ್ ಐತೋ ಎಲ್ಲ ಯೂಸ್ ಮಾಡಿಬಿಟ್ಟು ಒಂದು ಒಳ್ಳೆ ಮಿಲ್ಕ್ ಶೇಕ್ ಮಾಡೋಣ. ಪ್ರೋಟೀನ್ ಮಿಲ್ಕ್ ಶೇಕ್ ಬನ್ನಿ. ಸೊ ಗೈಸ್ ಸ್ಟಾರ್ಟ್ ಮಾಡೋಣ. ಫಸ್ಟು ಓರಿಯೋ ಹಾಕೊಳ್ಳೋಣ. ಓರಿಯೋ ಶುಗರ್ ಕಟ್ಟಲ್ಲಿದ್ದೀವಿ. ಆದರೂ ಏನು ಮಾಡೋಣ, ಕುಡಿಬೇಕು ಅನಿಸ್ತು, ಅದಕ್ಕೆ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ. ಡ್ರೈ ಫ್ರೂಟ್ಸ್ ಕಿವಿ, ಬಾದಾಮ್, ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ಗ್ರೇಪ್ಸು. ಬಾದಾಮ್ ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ, ಇಂಟೆಲಿಜೆಂಟ್ ಆಗ್ಬೋದು. ಆಮೇಲೆ ಕ್ಯಾಶ್ಯೂ ನಟ್ ಹಾಕೊಳ್ಳೋಣ. ಬಾದಾಮ್ ಫುಲ್ಲು ಬಾದಾಮ್. ಆಮೇಲೆ ಕ್ಯಾಶ್ಯೂ. ಡ್ರೈ ಫ್ರೂಟ್ಸ್ ಹಾಕು, ಜಾಸ್ತಿ ಬೇಡ. ಸೊ ಗೈಸ್ ನೆಕ್ಸ್ಟು ನಾನು ಒಂದು ಸ್ವಲ್ಪ ಬಲ್ಕಿಂಗಲ್ಲಿದ್ದೀನಲ್ಲ, ಸೊ ನಾನೇ ಒಂದು ಪೌಡರ್ ಫ್ರೀ ಮಾಡ್ಕೊಂಡಿದ್ದೀನಿ. ಬಲ್ಕಿಂಗಿಗೆ ತುಂಬ ಒಳ್ಳೆಯದು, ತುಂಬ ಫ್ಯಾಟ್ ಕೊಡುತ್ತೆ. ಸೊ ಅದೊಂದು ಸ್ಕೂಪು. ನೆಕ್ಸ್ಟ್ ಎಲ್ಲ ಜಿಮ್ ರೈಟ್ಸ್ಗೂ ಫೇವ್ರೇಟ್ ಆಗಿರುವಂಥ ಒಂದು ಸ್ಕೂಪ್ ಪ್ರೋಟೀನ್. ನೆಕ್ಸ್ಟು ಏನಾಕೋದು, ಸದ್ಯಕ್ಕೆ ಸಾಕು. ಇದಕ್ಕೆ ಮಿಲ್ಕ್ ಆ್ಯಡ್ ಮಾಡೋಣ ಬನ್ನಿ. ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಮಿಲ್ಕ್ ಎತ್ಕೊಂಬರೋಣ. ಫ್ರಿಜ್ಜಲ್ಲಿ ಮಿಲ್ಕ್ ಇಟ್ಟಿದೆ. ಒಂದು ಗ್ಲಾಸು, ಇನ್ನೊಂದು ಗ್ಲಾಸ್ ಹಾಕೋಣ. ಇನ್ನೊಂದು ಗ್ಲಾಸು. ಇವಾಗ ಮಿಲ್ಕ್ ಹಾಕೈತೆ, ಏನಿಲ್ಲ. ನೆಕ್ಸ್ಟ್ ಸ್ಟೆಪ್ಪು ಹಾಕ್ಕೊಂಡು ರುಬ್ಬೋದೆ. ಇವಾಗ ನೆಕ್ಸ್ಟು ರುಬ್ಬೋದೆ. ಬನ್ನಿ ರುಬ್ಬನ. ಆನೇ ಮಾಡಿಲ್ಲ ನಾನು. ಸೊ ರುಬ್ಕೊಂಡೆ. ಮಿಲ್ಕ್ ಶೇಕ್ ರೆಡಿಯಾಗಿದೆ. ಇವಾಗ ಹಾಕ್ಕೊಂಡು ಕುಡಿಯೋದಷ್ಟೇ. ಬನ್ನಿ ಹಾಕ್ಕೊಂಡು ಕುಡಿಯೋಣ. ಒಂದು ಗ್ಲಾಸ್ ಹಾಕ್ಕೊಂಡೆ, ಆದರೂ ಇನ್ನೂ ಮಿಕ್ಕೈತೆ. ಡ್ರೈ ಫ್ರೂಟ್ಸ್ ನೋಡ್ರಿ, ಏನೂ ಆಗೇ ಇಲ್ಲ. ಅದು ನನಗೆ ತಿನ್ನೋಣ ಬನ್ನಿ, ಏನೂ ಆಗಲ್ಲ.
ಫ್ಯಾಟ್ ಬಲ್ಕಿಗೆ ಒಳ್ಳೇದು. ಬನ್ನಿ ಗೈಸ್ ಇವಾಗ ಹಾಕೊಂಡು ಕುಡಿಯೋಣ. ಬನ್ನಿ ಕುಡಿಯೋಣ. ಸಕ್ಕತ್ತಾಗಿದೆ ಮಾತ್ರ, ಕುಡಿಯೋಣ. ತುಂಬ ಚೆನ್ನಾಗಿದೆ. ಮಿಲ್ಕ್ ಶೇಕು, ಡ್ರೈ ಫ್ರೂಟ್ಸ್, ಪ್ರೋಟೀನ್ ಎಲ್ಲ ಹಾಕ್ಕೊಂಡಿರೋಕ್ಕೆ ಒಳ್ಳೆಯದು ಬಾಡಿಗೆ. ನೀವು ಟ್ರೈ ಮಾಡಿ ನೋಡಿ ಮನೇಲಿ ಒಂದು ಸತಿ, ಮಸ್ತಾಗಿರುತ್ತೆ. ಇವಾಗ ಕುಡಿಯೋಣ. ಕುಡಿದ್ಬಿಟ್ಟು ನೆಕ್ಸ್ಟ್ ಏನು ಕೆಲಸ ಐತೆ ಅಂತ ನೋಡೋಣ ಬನ್ನಿ ಗೈಸ್. ಇವಾಗ ಜಿಮ್ಮಿಗೆ ಬಂದಿದ್ದೀವಿ, ನಾನು, ರೇವಂತ್, ತರುಣ್. ಅಲ್ಲಿ ಬರ್ಬೇಕಾದ್ರೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫೋನ್ ಸ್ವಲ್ಪ ಸ್ಟ್ರೀಮಿಗೆ ಕ್ಯಾಮ್ರಾ ಹೋಗ್ಬಿಟ್ಟೈತೆ. ಸೊ ಇದು ತರುಣ್ ಬ್ರೋ ಫೋನ್ ಯೂಸ್ ಮಾಡ್ತಿದ್ದೀವಿ. ತರುಣ್ ಬ್ರೋಗೆ ತುಂಬ ಥ್ಯಾಂಕ್ಸ್ ಹೇಳೋಣ, ಯಾಕಂದರೆ ಅವ್ರು ಫೋನ್ ಕೊಟ್ಟಿದ್ದಾರೆ ನಾನು 17 Pro Max. ಬನ್ನಿ ಹೋಗ್ಬಿಟ್ಟು ಲಾಗಿನ್ ಆಗೋಣ. ಜಿಮ್ಮಿಗೆ ಬಂದಿದ್ದೀವಿ. 17 Pro ಏನೇ ಯೂಸ್ ಮಾಡಿದ್ದಲ್ಲ ಅವರು ರಾಮನ್ ಬ್ರೋ ಹೇಳ್ತಾರೆ ನಾನು ವಿಡಿಯೋನೇ ಮಾಡ್ಕೊಬೇಡ ಅಂತ. ಫುಲ್ ಶೈ ಆಗ್ಬಿಟ್ಟವ್ರೆ. ಪ್ರವೀಣ್ ಬ್ರೋ ನೋಡಿ ಚಿಲ್ ಮಾಡ್ತಾವ್ರೆ ಕೂತ್ಕೊಂಡು. ಇವಾಗ ಬ್ರೋ ಫುಲ್ ಚಿಲ್ ಮಾಡ್ತಿದ್ದೀರಾ? ಫುಲ್ ಚಿಲ್ಲು. ಇವತ್ತು ಮತ್ತೆ ಒಂದು ಕಂಟೆಂಟ್ ಬಿಡ್ತಿದ್ದೀನಿ ಬ್ರೋ ಜೊತೆ, ಅದು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿ. ಇವಾಗ ವಾರ್ಮಪ್ ಆಯಿತು, ಟ್ರೈಸೆಪ್ಸ್ ವರ್ಕೌಟ್ ಇದೆ ಇವತ್ತು. ತರುಣ್ ಬ್ರೋ ಏನೋ ಕೆಲಸ ಮಾಡ್ತಾವ್ರೆ ಇಲ್ಲಿ ಕೆಳಗಡೆ. ತರುಣ್ ಬ್ರೋ ಅದನ್ನ ಎತ್ತಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ. ರೇವಂತ್ ಬ್ರೋ ಅಲ್ಲೇ ವರ್ಕೌಟ್ ಸ್ಟಾರ್ಟ್ ಮಾಡೋರೆ. ಟ್ರೈಸೆಪ್ಸ್ ನೋಡಿ ಗೈಸ್, ಟ್ರೈಸೆಪ್ಸ್ ನೋಡಿ, ಟ್ರೈಸೆಪ್ಸ್ ಬ್ರೋ, ಟ್ರೈಸೆಪ್ಸ್ ಮಸ್ತ್ ಆಗೈತೆ. ವಾರ್ಮಪ್ ಆಗಿದೆ, ನಾವು ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಬನ್ನಿ ಹೋಗ್ಬಿಟ್ಟು ಇವತ್ತು ವರ್ಕೌಟ್ ಮಾಡೋಣ ಗೈಸ್. ಇವಾಗ ಫಸ್ಟ್ ವರ್ಕೌಟ್ ಆಯಿತು, ಫುಲ್ ಅರ್ಧೋಯ್ದೈತೆ ಟ್ರೈಸೆಪ್ಸು, ಮಸ್ತಾಗಿ ಬೀಳ್ತೈತೆ ಟ್ರೈಸೆಪ್ಸ್ಗೆ. ತರುಣ್ ಮಾಡ್ತಾವನೆ 20 kg ಫಸ್ಟ್ ಸೆಟ್ಟು, ತುಂಬ ಅಂದರೆ ತುಂಬ ಪೇಯ್ನ್ ಆಗ್ತಾಯಿತ್ತು. ಇನ್ನು ಸೆಕೆಂಡ್ ಸೆಟ್ 30, 40. ಇನ್ನು ಫಸ್ಟ್ ವರ್ಕೌಟಲ್ಲಿ ಫಸ್ಟ್ ಸೆಟ್ಟು ಇನ್ನು ಬೇಜಾನೈತೆ. ನೆಕ್ಸ್ಟ್ ವರ್ಕೌಟಲ್ಲಿ ನೆಕ್ಸ್ಟ್ ಸೆಟ್ಟಲ್ಲಿ ಇನ್ನೂ ಹೆಂಗಿರುತ್ತೋ ನೋಡೋಣ ಬನ್ನಿ ಯಾವ ಥರ ಇರುತ್ತೆ. ನಾಳೆ ಇಲ್ಲಿ ನೋಡ್ರಿ ಬೆವರು ತುಂಬ ಹಿಡಿದೇ ಇದೆ. ನೋಡೋಣ ನೆಕ್ಸ್ಟ್ ಯಾವ ಥರ ಇರುತ್ತೆ. ಗೈಸ್ ಇವಾಗ ಒಂದು ಫ್ಲೆಕ್ಸ್ ವೀಡಿಯೋ ಮಾಡ್ಕೋಣ ಅಂತ, ಯಾಕಂದ್ರೆ ಆಮೇಲೆ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಗರ್ಲ್ಸ್ ಎಲ್ಲ ಇರ್ತಾರೆ ಅಂತ. ಸೊ ನಾನು ರೇವಂತು ತರುಣ್ ಬ್ರೋ ಹೋಗ್ಬಿಟ್ಟು ಮೇಲ್ಗಡೆ ಒಂದು ಫ್ಲೆಕ್ಸಿಂಗ್ ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ. ಹೋಗ್ಬಿಡ ಅದನ್ನ ಬಿಡ್ತೀನಿ, ಯಾವ ಥರ ಇರುತ್ತೆ ಅಂತ ಹೇಳಿ ಬನ್ನಿ. चलो भाई देखो अब मैं क्या कर ಗೈಸ್ ಇವಾಗ ಒಂದು ವರ್ಕೌಟ್ ಆಯಿತು, 3 ಸೆಟ್ಟು. ತರುಣು ಇವಾಗ ನೆಕ್ಸ್ಟ್ ವರ್ಕೌಟು. ಏನು ಹೆಂಗೆ ಅನಿಸ್ತಾ ಇದೆ ತರುಣ್? ಸ್ವಲ್ಪ ಜೋರಾಗಿ ಹೇಳು. ಜೋರಾಗಿ ಹೇಳು. ತರುಣ್ಗೆ ನಾಚಿಕೆ ಆಗ್ತಿದೆ ಅಂದರೆ, ಯಾಕಂದರೆ ಒಂದು ಹುಡುಗಿ ಪ್ರಪೋಸ್ ಮಾಡಿದ್ದಾಳೆ ತರುಣ್ಗೆ, ಅವನಿನ್ನೂ ಒಪ್ಕೊಂಡಿಲ್ಲ. ಅವ್ನು ಹೇಳ್ತಾನೆ ನಮ್ಮ ಮನೇಲಿ ನೋಡ್ರೆ ಬೈತಾರೆ ಸುಮ್ಮನಿರು ಅಂತ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಗೈಸ್ ಅವನಿಗೆ ಯಾವುದೋ ಒಂದು ಹುಡುಗಿ ಪ್ರಪೋಸ್ ಮಾಡಿದೆ, ಅವ್ನು ಒಪ್ಕೊಬೇಕು ಅಂತ ಜಿಮ್ಮಿಗೆ ಸೇರ್ಕೊಂಡು ಒಳ್ಳೆ ಬಾಡಿ ಮಾಡ್ತಾವನೆ ಅಲ್ವಾ ರೇವಂತ್? ತರುಣ್ಗೆ ಒಂದು ಒಳ್ಳೆ ಹುಡುಗಿ ಪ್ರಪೋಸ್ ಮಾಡಿದ್ದಾನೆ, ಅವನು ಒಪ್ಕೊಳಕ್ತಾನೆ ಜಿಮ್ಮಿಗೆ ಬಂದಿರೋ. ಹೇಳೋರು ಪ್ರಪೋಸ್ ಮಾಡಿದ್ದಾರೆ, ಒಪ್ಕೊಂದಿರಾ? ಏನೋ ಬೈಕ್ ಬರ್ತಾ ಇಲ್ಲ, ಹೇಳ್ತೀವಿ ಏನು ಅಂತ. ಅವನ ಕೈಲಿ ಹೇಳ್ತಾನ, ಅವನ ಕೈಲಿ ಹೇಳಿಸ್ತೀವಿ, ಕಾಯ್ತಾ ಇರಿ. ನಮ್ಮ ಜೊತೆ ಯಾರು ಬಂದವರು ಗೊತ್ತಾ? ನೀರಜ್ ಅವ್ರು ಹೋಗಿದ್ದಾರೆ. ನಾವು ಇವತ್ತು ಟ್ರೈಸೆಪ್ಸ್ ಮಾಡ್ತಿದ್ರೆ ಬ್ರೋ ಬ್ಯಾಕ್ ಮಾಡ್ತೀನಿ ಅಂತವ್ರೆ. ಯಾಕಂದರೆ ಕಾಲೇಜಲ್ಲಿ ಯೂನಿಫಾರ್ಮ್ ಫುಲ್ ಫಿಟ್ಟಾಗಿ ಕಾಣಿಸ್ಬೇಕಂತ ಹಿಂದೆಯಿಂದ. ಅಣ್ಣ ಕುಳ್ಳುಗವರಲ್ಲ, ಮುಂದೆ ನಿಂತ್ಕೊಂತಾರಂತೆ, ಹಿಂದೆ ನಿಂತ್ಕೊಳ್ಳೋ ಗರ್ಲ್ಸು ಬಾಯ್ಸ್ ಎಲ್ಲ ಇವ್ನು ನೋಡ್ಬಿಟ್ಟು ಫುಲ್ ಫಿಲ್ ಆಗ್ಬೇಕಂತಲ್ವಾ? ನೋಡಿ ಗೈಸ್ ಏನ್ ಜಿಮ್ ಬರ್ತಾವ್ರೆ ಅಂದ್ರೆ ಫುಲ್ ಫಿಟ್ಟಾಗಿ ಕಾಣಿಸೋಕೆ ಕಾಲೇಜಲ್ಲಿ. ಸ್ಟಾರ್ಟಿಂಗು ಮಾಡ್ತೀವಿ, ಒಂದಿನ ಪಕ್ಕ ಒಂದು ದಿವಸ ಮಸ್ತಾಗಿ ಬಾಡಿ ಮಾಡ್ಬಿಟ್ಟು ಫಿಸಿಕ್ಸ್ ತೋರಿಸ್ತೀವಿ. ಇವಾಗ ನಮ್ದು ವರ್ಕೌಟ್ ಮುಗಿಸೋಣ ಬನ್ನಿ. ಇವಾಗ ವರ್ಕೌಟ್ ಮುಗೀತು, ಟ್ರೈಸೆಪ್ಸ್ ಇತ್ತು, ಟ್ರೈಸೆಪ್ಸ್ ಮುಗಿಸಿದ್ದೀವಿ. ಇವತ್ತು ಒಳ್ಳೆ ಕಂಟೆಂಟು ಸಿಕ್ತು, ಮಾಡಿದ್ದೀವಿ, ಇನ್ಸ್ಟಾದಲ್ಲಿ ಬಿಡ್ತೀನಿ.
ನೋಡ್ಬಿಟ್ಟು ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ ಗೈಸ್. ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಊಟ ಎಲ್ಲ ಆಯಿತು. ಊಟ ಮಾಡಿದೆ. ಅಕೌಂಟೆನ್ಸಿ ನೋಟ್ಸ್ ಇನ್ಕಂಪ್ಲೀಟ್ ಇತ್ತು. ಸೊ ಅಕೌಂಟೆನ್ಸಿ ನೋಟ್ಸ್ ಬರಿಬೇಕಿತ್ತು. ನಾನು ಒಂದು ವಾರದಿಂದ ಹೋಗಿರ್ಲಿಲ್ವಲ್ಲ ಕಾಲೇಜ್ಗೆ. ಸೊ ನನ್ನ ಫ್ರೆಂಡ್ ಒಬ್ಬರು ವೇದಿಕಾ ಅಂತ ಪರಿಚಯ ಆಗಿದ್ದರು, ನನ್ನ ಮುಂದೆನೇ ಕೂತ್ಕೊಳ್ಳೋದು. ಸೊ ಅವರಿಗೆ ಕೇಳಿದೆ ನೋಟ್ಸ್ ಕಳಿಸ್ಕೊಡಿ ಅಂತ. ಸೊ ಅವ್ರು ನೋಟ್ಸ್ ಕಳಿಸ್ಕೊಟ್ಟಿದ್ದಾರೆ. ಆಮೇಲೆ ಚಾಲೆಂಜ್ ಹಾಕಿದ್ದಾರೆ, ನಾನು ಬೇಗ ಬರಿತೀನಿ ನೀನು ಬೇಗ ಬರಿತೀನ ಅಂತ. ಯಾಕಂದರೆ ಅವರು ನೋಟ್ಸ್ ಕಂಪ್ಲೀಟ್ ಮಾಡಿಲ್ಲ, ಅವ್ರ ಫ್ರೆಂಡ್ಸ್ ಹತ್ರ ಇಸ್ಕೊಂಡಿದ್ದಾರೆ. ಅವರು ನಂತರ ಬೇರೆಯವ್ರ ಹತ್ರ ಇಸ್ಕೊಂಡು ಇವಾಗ ಅವರು ಕಂಪ್ಲೀಟ್ ಮಾಡ್ತಿದ್ದಾರೆ. ಸೊ ಚಾಲೆಂಜ್ ಹಾಕಿದ್ದಾರೆ, ನಾನಾ ಬೇಗ ನೀನಾ ಬೇಗ ಅಂತ. ಸೊ ಬನ್ನಿ ಬರೆಯೋಣ. ಇವಾಗ ಬರೆದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಗೈಸ್ ಫೈನಲಿ ನೋಟ್ಸು ಇನ್ಕಂಪ್ಲೀಟ್ ಆಯಿತು. ಯಾಕಂದರೆ ಬರೆಯೋಕ್ಕೆ ಮೂಡಿಲ್ಲ. ಏನಾದರೂ ಒಂದು ಮ್ಯಾನೇಜ್ ಮಾಡೋಣ ಕಾಲೇಜಲ್ಲಿ, ಯಾಕೋ ಬರೆಯೋಕ್ಕಾಗ್ತಿಲ್ಲ. ಒಂದು ಪೇಜ್ ಬರೆದೆ, ಆಮೇಲೆ ತಿರ್ಗಾ ಒಂದು 5 ನಿಮಿಷ ಬ್ರೇಕ್ ತೊಗೊಂಡೆ, ಮತ್ತು ಇನ್ನೊಂದು ಪೇಜ್ ಬರೆದೆ. ಆಮೇಲೆ ಯಾಕೋ ಬರೆಯೋಕ್ಕೆ ಮೂಡಾಗ್ತಿಲ್ಲ. ಸೊ ವೇದಿಕಾ ಯು ಓನ್ಲಿ ಒನ್, ನೀವೇ ಗೆದ್ರಿ. ಬರ್ದಿದ್ರೆ ನೋಡೋಣ ನಾಳೆ ಬರ್ದಿದ್ದಾರಾ ಇಲ್ವಾ ಅಂತ. ಬರ್ದಿದ್ರೆ ನೀವೇ ಗೆದ್ರಿ. ಗೈಸ್ ನಿದ್ದೆ ಬರ್ತೈತೆ, ಹೋಗ್ಬಿಟ್ಟು ಮಲ್ಕೊತೀನಿ. ಊಟ ಎಲ್ಲ ಆಯಿತು, ಇವಾಗ ಹೋಗಿ ಮಲ್ಕೊಳ್ಳೋದು ಅಷ್ಟೇ ಬಾಕಿ. ಹೋಗಿ ಮಲ್ಕೊಳ್ಳೋಣ ಬನ್ನಿ. ಸೊ ಎಲ್ಲರಿಗೂ ಗುಡ್ ನೈಟ್ ಆ್ಯಂಡ್ ಬಾಯ್. ಆ್ಯಂಡ್ ಒನ್ಸ್ ಅಗೇನ್ ಈದ್ ಮುಬಾರಕ್ ಟು ಆಲ್ ಮೈ ಮುಸ್ಲಿಮ್ಸ್ ಫ್ರೆಂಡ್ಸ್.